ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ರಥಬೀದಿ ಸಂಪೂರ್ಣವಾಗಿ ಸಜ್ಜುಗೊಂಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ನೇರವಾಗಿ ಕಾರಿನ ಮೂಲಕ ಬಂದ ತಕ್ಷಣ ನೇರವಾಗಿ ಮೊದಲನೇದಾಗಿ ಭೇಟಿ ಕೊಡುವ ಸ್ಥಳ ಆಗಿರುವಂಥದ್ದು ಕನಕನ ಕಿಂಡಿ. ನಾವು ಚಿತ್ರಣವನ್ನು ಗಮನಿಸ್ತಿರ್ಬೋದು. ಕನಕನ ಕಿಂಡಿಯ ಒಂದು ಸ್ವರ್ಣಲೇಪಿತ ಕವಚವನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮೊದಲನೇದಾಗಿ ಇದೇ ಒಂದು ಸ್ಥಳಕ್ಕೆ ಬರ್ತಾರೆ. ಅದರ ಬಳಿಕ ನೇರವಾಗಿ ರಥಬೀದಿಯ ಮೂಲಕನೇ ಅಂದರೆ ವಾಕೇಬಲ್ ಅಂದರೆ ನಡೆದುಕೊಂಡೇ ಹೋಗಿ ಶ್ರೀಕೃಷ್ಣ ಮಠದ ಮುಖ್ಯ ದ್ವಾರದ ಮೂಲಕ ಒಂದು ಶ್ರೀಕೃಷ್ಣನ ದೇವಾಲಯದ ಒಳಗೆ ಪ್ರವೇಶವನ್ನು ಮಾಡ್ತಾರೆ. ಅದರ ಬಳಿಕ ಮಧ್ವ ಸರೋವರ ಅಂದರೆ ದೇವಾಲಯದ ಇದೇ ಒಂದು ರಥಬೀದಿಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ನಡೆದುಕೊಂಡೇ ಶ್ರೀಕೃಷ್ಣ ಮಠದ ಈ ಒಂದು ಮುಖ್ಯ ದ್ವಾರ ಏನಿದೆ ಇದರ ಮೂಲಕವೇ ಶ್ರೀಕೃಷ್ಣ ಮಠದ ಒಳಗೆ ಪ್ರವೇಶವನ್ನು ಮಾಡ್ತಾರೆ. ಅದರ ಬಳಿಕ ನೇರವಾಗಿ ಪಕ್ಕದಲ್ಲಿರುವಂಥ ಮಧ್ವ ಸರೋವರದಲ್ಲಿ ತೀರ್ಥ ಪುಷ್ಕರಣೆ ಮಾಡಿದ ಬಳಿಕ ನೇರವಾಗಿ ಅಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಬಳಿಕವಾಗಿ ನೇರವಾಗಿ ಮಠದ ಒಳಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ನವಗ್ರಹ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ಬಳಿಕ ಸಂತರ ಜೊತೆ ಒಂದು ಸಭೆಯನ್ನು ಅಂದರೆ ಸಂತರ ಆಶೀರ್ವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆಯಲಿದ್ದಾರೆ. ಅದರ ಬಳಿಕ ನೇರವಾಗಿ ಒಂದು ಗೀತಾ ಮಂದಿರವನ್ನು ಪ್ರವೇಶ ಮಾಡಿದ ಬಳಿಕ ಅಲ್ಲಿ ಧ್ಯಾನ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲಿ ಅನಂತ ಪದ್ಮ ದೇವರ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. ಈಗ ನಾವು ಚಿತ್ರಣವನ್ನು ಗಮನಿಸ್ಬೋದು. ಕೊನೆಯ ಹಂತದ ಭದ್ರತಾ ಸಿಬ್ಬಂದಿ ಒಂದು ಸೆಕ್ಯೂರಿಟಿಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ ಈಗ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಈ ರೀತಿಯಾಗಿ ಅಂದರೆ ಕೊನೆಯದಾಗಿ ಯಾವ ರೀತಿಯ ಭದ್ರತೆ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಮತ್ತು ಯಾವ ರೀತಿಯಾಗಿ ಸೆಕ್ಯೂರಿಟಿಗಳನ್ನು ಹೈ ಅಲರ್ಟ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿಯ ರಥಬೀದಿಯ ಸುತ್ತಮುತ್ತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಕಟ್ಟುನಿಟ್ಟಾಗಿ ಪಾಲಿಸ್ತಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.